ಇಲ್ಲಿ ಕೃತಿಕಾ ಡಾಕ್ಟರ್ ಕೃತಿಕಾ ಹತ್ಯೆಗೆ ಸಂಬಂಧಪಟ್ಟಂತೆ ವಿಕ್ಟೋರಿಯಾ ವೈದ್ಯ ಕೃತಿಕಾ ಕೊಲೆ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಈ ಹತ್ಯೆಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ವೈದ್ಯ ಮಹೇಂದ್ರ ರೆಡ್ಡಿಯ ಮತ್ತೊಂದು ಕ್ರೂರ ಮುಖ ಬಯಲಾಗಿದೆ. ಹಂತ ಹಂತವಾಗಿ ಈ ಪಾಪಿ ಪತಿ ಪತ್ನಿಯ ಹತ್ಯೆಗೆ ಯಾವ ರೀತಿಯಲ್ಲಿ ಸ್ಕೆಚ್ ಹಾಕಿದ್ದ. ವಿಕ್ಟೋರಿಯಾ ವೈದ್ಯ ಕೃತಿಕಾ ಕೊಲೆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಇದು. ವೈದ್ಯ ಮಹೇಂದ್ರ ರೆಡ್ಡಿಯ ಮತ್ತೊಂದು ಕ್ರೂರ ಮುಖ ಬಯಲಾಗ್ತಾ ಇದೆ. ಎಸ್, ಈ ಕೃತಿಕಾ ವೈದ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಆತ ಏನ್ ಮಾಡ್ತಾ ಇದ್ದ ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ. ಆಕೆಯ ರೂಮನ್ನ ಪರಿಶೀಲಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಔಷಧಿಗಳನ್ನ ತಂದಿಟ್ಟಿದ್ದ. ಮನೆಗೆ ನಾಟ್ ಫಾರ್ ಸೇಲ್ ಔಷಧಿಗಳನ್ನ ತಂದಿಡ್ತಾನೆ. ಗ್ಯಾಸ್ಟ್ರಿಕ್ ಔಷಧಿ, ಗ್ಲೂಕೋಸ್ ಬಾಟಲ್, ಹಲವು ಔಷಧಿಗಳು ಪತ್ತೆಯಾಗಿದೆ. ಆಕೆಯ ರೂಮ್ ನಲ್ಲಿ ಎಲ್ಲ ಔಷಧಿಗಳು ಪತ್ತೆಯಾಗಿರೋದು. ಒಂದ್ ರೀತಿ ಕ್ಲಿನಿಕ್ ತರ ಮಾಡ್ಬಿಟ್ಟಿದ್ದ. ಕೃತಿಕಾ ರೂಮನ್ನ ಪತಿ ಮಹೇಂದ್ರ ಕ್ಲಿನಿಕ್ ರೀತಿಯಲ್ಲಿ ಬದಲಾಯಿಸ್ಬಿಟ್ಟಿದ್ದ. ಋತುಚಕ್ರದ ಸಮಯದಲ್ಲೂ ಕೂಡ ಡ್ರಿಪ್ಸ್ ಹಾಕುವಂತ ಒತ್ತಡ ಹಾಕ್ತಾ ಇದ್ದ. ಕ್ಯಾನಲ್ ಚುಚ್ಚಿ ಕೈ ತುಂಬಾ ಗಾಯ ಮಾಡಿದ್ದ ಈ ಪತಿ ಮಹೇಂದ್ರ. ಅಂದ್ರೆ ಆತ ಮೊದಲಿನಿಂದಲೇ ಸ್ಕೆಚ್ ಹಾಕಿದ್ನ. ಕೃತಿಕಾರ ರೂಮನ್ನ ಪರಿಶೀಲಿಸಿದರೆ ಅದೊಂದು ರೀತಿ ಮಿನಿ ಕ್ಲಿನಿಕ್ ನಂತೆ ಭಾಸ ಆಗ್ತಾ ಇತ್ತು. ಅಷ್ಟು ಔಷಧಿಗಳಲ್ಲಿ ಪತ್ತೆಯಾಗಿವೆ. ನಾಟ್ ಫಾರ್ ಸೇಲ್ ಔಷಧಿಗಳನ್ನೆಲ್ಲ ತಂದಿಟ್ಟಿದ್ದ. ಗ್ಯಾಸ್ಟ್ರಿಕ್ ಔಷಧಿ, ಗ್ಲೂಕೋಸ್ ಸೇರಿದಂತೆ ಹಲವು ವಸ್ತುಗಳಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಡಾಕ್ಟರ್ ಕೃತಿಕಾ ಹತ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು. ಅಂದ್ರೆ ಈ ಪತಿ ಡಾಕ್ಟರ್ ಮಹೇಂದ್ರ ಮುಂಚೆನೆ ಸ್ಕೆಚ್ ಹಾಕಿದ್ದ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ಆಕೆಯ ರೂಮನ್ನು ಪರಿಶೀಲಿಸಿದಾಗ ಏನೇನ್ ಪತ್ತೆಯಾಯಿತು, ಯಾವ ರೀತಿಯಲ್ಲಿ ಪ್ಲಾನ್ ಹಾಕಿದ್ದ ಈತ ಅಂತ? ಎಸ್ ಪ್ರತಿಭಾ, ಏನು ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಒಂದೊಂದೇ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಆಕೆಯ ಅನಾರೋಗ್ಯದಲ್ಲಿ ಇದ್ದು, ಸೊ ಹಾಗಾಗಿನೇ ಈ ರೀತಿಯಾಗಿ ಮಾಡ್ದ ಅನ್ನುವಂಥದ್ದು ಒಂದು ಕಡೆಯಾದರೆ, ಈತ ಆಕೆಯನ್ನ ಮಾನಸಿಕವಾಗಿ ನೀನು ಆರೋಗ್ಯದಲ್ಲಿ ಸರಿ ಇಲ್ಲ, ನಿನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ, ಹೊಟ್ಟೆ ನೋವಾಗೋದಕ್ಕೆ ಹೊಟ್ಟೆ ನೋವಿನ ಸಮಸ್ಯೆಗಳಿದೆ, ನೀನು ಅದರಿಂದ ಬಳಲ್ತಾ ಇದೆಯಾ ಅಂತೇಳಿ ಮಾನಸಿಕವಾಗಿ ಆಕೆಯ ಮೇಲೆ ಒತ್ತಡವನ್ನು ಹೇರಿ ಚಿಕ್ಕ ಪುಟ್ಟ ನೋವುಗಳಿಗೂ ಕೂಡ ಇಂಜೆಕ್ಷನ್ ಚುಚ್ಚುವುದು ಮತ್ತು ಡ್ರಿಪ್ಸ್ ಹಾಕಿಕೊಳ್ಳೋದಕ್ಕೆ ಆತ ಒತ್ತಡವನ್ನು ಹೇರ್ತಾರೆ. ಬೇಡ, ನನಗೆ ತುಂಬ ನೋವಾಗ್ತಿದೆ ಅಂದ್ರೂ ಕೂಡ ಆತ ಕೇಳದೇನೆ ನೋವು ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಇದನ್ನ ಹಾಕು ಅಂತೇಳಿ ಒತ್ತಡವನ್ನು ಹೇರ್ತಾ ಇದ್ದ. ಮತ್ತು ಈತ ಕೂಡ ವಿಕ್ಟೋರಿಯಾದಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅಲ್ಲಿಂದನೋ ಅಥವಾ ಬೇರೆ ಎಲ್ಲೆಲ್ಲಿಂದನೋ ಒಂದು ನಾಟ್ ಫಾರ್ ಸೇಲ್ಗೆ ಇಲ್ಲದೆ ಇರ್ತಕ್ಕಂಥ ಮೆಡಿಸಿನ್ಸ್ಗಳನ್ನ ಒಂದಷ್ಟು ಮೆಡಿಸಿನ್ಸ್ಗಳನ್ನ ತಂದು ರೂಮ್ನಲ್ಲಿ ರಾಶಿ ಹಾಕಿದ್ದ. ಮತ್ತು ಆಕೆಗೆ ಏನು ಸಿರಿಂಜ್ ಮೂಲಕವಾಗಿ ಏನು ಡ್ರಿಪ್ ಹಾಕೋದಕ್ಕೆ ತಂದಿರ್ತಕ್ಕಂಥ ಡ್ರಿಪ್ಗಳಾಗಿರ್ಬೋದು ಅವೆಲ್ಲವೂ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರೂಮನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಅದು ಸೇಮ್ ಒಂದು ಕ್ಲಿನಿಕ್ನ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳಲಾಗಿತ್ತು. ಆಕೆಯ ಕಾಲಿಗೆ ಸಿರಿಂಜನ್ನು ಚುಚ್ಚಿದ್ರು. ಯಾಕೆ ಅಂತ ಹೇಳಿದ್ರೆ ಆಕೆಯ ಕೈಯಲ್ಲಿ ಎಲ್ಲೂ ಕೂಡ ಜಾಗ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸುಮಾರು ಎರಡೂ ಕಡೆಯಲ್ಲೂ ಕೂಡ 26-27 ಕಡೆ ಮುಂಚಿತವಾಗಿ ಸೂಜಿ ಚುಚ್ಚಿರುವಂತಹ ಮಾರ್ಕ್ಗಳು ಕೂಡ ಕಂಡು ಬಂದಿತ್ತು. ಸೊ ಹಾಗಾಗಿ ಚಿಕ್ಕ ಪುಟ್ಟ ವಿಚಾರ ಕೂಡ ಈತ ಸೂಜಿ ಚುಚ್ಚೋದ್ರ ಮುಖಾಂತರವಾಗಿ ಕೊನೆಯದಾಗಿ ಅನಸ್ತೇಶಿಯವನ್ನ ಕಾಲಿಗೆ ಚುಚ್ಚಿ ಕೊಲೆ ಮಾಡಿರೋದು ಈಗ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಮಾರತಳ್ಳಿ ಪೊಲೀಸರು ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದುಕೊಂಡು ಮತ್ತಷ್ಟು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್ ತಮ್ಮ ಮಾಹಿತಿಗೆ.